ಎಲ್ರಿಗೂ ನಮಸ್ಕಾರ. ಅನ್ನದಾತ ಸುಖೀಭವ ಕಾರ್ಯಕ್ರಮಕ್ಕೆ ಇವತ್ತು 1 ವರ್ಷದ ಹುಟ್ಟುಹಬ್ಬದ ಸಂಭ್ರಮ. ಚಿತ್ರರಂಗದ ಬಗ್ಗೆ ಮಾತಾಡ್ಕೊಂಡು ಬಂದ್ವಿ. ಹೊಸದಾಗಿ ಚಿತ್ರರಂಗದ ಒಳಗೆ ಬರೋರಿಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಬಂದ್ವಿ. ಶನಿವಾರದೊತ್ತು ಈ ಒಂದು ಕಾರ್ಯಕ್ರಮನ ಇವತ್ತಿನಿಂದ ಶುರು ಮಾಡೋಣ ಅಂದ್ಕೊಂಡಿದ್ದೀವಿ. ಇದರ ಹೆಸರು ಯಾವುದೇ ಒಂದು ರಂಗ ಇರಲಿ, ಯಾವುದೇ ಒಂದು ಏನೇ ಉದ್ಯಮ ಅನ್ಬೋದು, ಅದಕ್ಕೆಲ್ಲ ಒಂದು ಇತಿಹಾಸ ಇರುತ್ತೆ. ಹಾಗೆ ಕನ್ನಡ ಚಿತ್ರರಂಗಕ್ಕೂ ಒಂದು ಇತಿಹಾಸ ಇದೆ. ಆ ಇತಿಹಾಸನ ಹುಡುಕೊಂಡು ಅದರಲ್ಲಿ ಏನೆಲ್ಲ ಒಳ್ಳೆಯದಿದೆ ಪಾಸಿಟಿವ್ಸ್ನ ಹುಡುಕೊಂಡು ನಮ್ಮ ಈಗಿನ ಪೀಳಿಗೆ ಯಾರು ನಮ್ಮ ಚಿತ್ರರಂಗದೊಳಗೆ ಬರ್ತಾ ಇದ್ದಾರಲ್ಲ ಅವ್ರಿಗೆ, ಮತ್ತು ಯಾರಿಗೆಲ್ಲ ಈ ಚಿತ್ರರಂಗದ ಇತಿಹಾಸದ ಬಗ್ಗೆ ಗೊತ್ತಿಲ್ವೋ ಅವ್ರುಗಳಿಗೆ ತಿಳಿಸೋಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ. ಇದರಲ್ಲಿ ನಾವು ಮೊಟ್ಟ ಮೊದಲಿಗೆ ಕನ್ನಡದ ಚಿತ್ರ ಯಾವುದು ಬಂದಿದ್ದು ಅನ್ನೋದರಿಂದ ಶುರು ಮಾಡಿಕೊಂಡು ಹಲವಾರು ಸಾವಿರ ಕನ್ನಡ ಚಿತ್ರಗಳು ಆಗಿರ್ಬೋದು. ಸೊ ಅದರಲ್ಲಿ ನಮಗಿಷ್ಟ ಆಗುವಂಥದ್ದು ಮತ್ತು ಜನರಿಗೆ ಇಷ್ಟ ಆಗಿರೋ ಅಂಥದ್ದು ಮತ್ತು ಎಷ್ಟೋ ಜನರಿಗೆ ಗೊತ್ತಿಲ್ಲದೆ ಇರೋವಂಥ ವಿಷಯಗಳನ್ನ ತಿಳಿಸೋಕ್ಕೋಸ್ಕರ ಈ ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮ ಎಲ್ಲರಿಗೂ ಬಂದು ತಲುಪಿ ಅದರಿಂದ ಎಲ್ಲ ಪಾಸಿಟಿವ್ಸ್ನ ನೀವು ತಗೊಳ್ಳಿ ಅನ್ನೋದೇ ಈ ಕಾರ್ಯಕ್ರಮದ ಉದ್ದೇಶ. ಸೊ ಕನ್ನಡ ಚಿತ್ರರಂಗ ಹುಟ್ಟಿದ್ದು ಯಾವಾಗ ಅನ್ನೋದರಿಂದ ಶುರು ಮಾಡೋಣ. ಸೊ ಕನ್ನಡ ಚಿತ್ರರಂಗ 1931ರಲ್ಲಿ ಹುಟ್ಟಿತು ಅಂತ ಹೇಳ್ತಾರೆ. ಭಾರತದಲ್ಲಿ ಚಿತ್ರರಂಗ ಯಾವತ್ತು ಉದ್ಭವ ಆಯಿತು ಅಂತ ಅಂದರೆ 1913ರಲ್ಲಿ ರಾಜಾ ಹರಿಶ್ಚಂದ್ರ ಅನ್ನೋ ಒಂದು ಮೂಕಿ ಚಿತ್ರನ ಮಾಡ್ತಾರೆ. ಅದಾದ ಮೇಲೆ ಮೊಟ್ಟ ಮೊದಲು ಟಾಕಿ ಚಿತ್ರ ಅಂತ ಬರೋದು ಆಲಂ ಆರ ಅಂತ, ಅದು 1931ರಲ್ಲಿ ಬಿಡುಗಡೆ ಆಗುತ್ತೆ. ಇದಾದ ಮೇಲೆ ಆ ಟೈಮಲ್ಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಮೊಟ್ಟ ಮೊದಲ ಚಲನಚಿತ್ರ ಮೂಕಿ ಚಲನಚಿತ್ರ ಮೃಚ್ಛಕಟಿಕ ಅನ್ನೋ ಒಂದು ಚಿತ್ರ ಬಿಡುಗಡೆ ಆಗುತ್ತೆ. ಆ ಮೃಚ್ಛಕಟಿಕ ಅನ್ನೋದು ಶೂದ್ರಕ ಅನ್ನೋರ್ದು ಒಂದು ಕೃತಿ ಮೇಲೆ ಆಧಾರಿತ ಚಿತ್ರ. ಅದು ಆ ಮೃಚ್ಛಕಟಿಕನಲ್ಲಿ ಕಮಲಾದೇವಿ ಚಟ್ಟೋಪಾಧ್ಯಾಯ್ ಮತ್ತು ಟಿ ಪಿ ಕೈಲಾಸಂ ಅವರು ಕಾಣಿಸ್ಕೊತಾರೆ ನಟರಾಗಿ. ಅದರ ನಿರ್ದೇಶಕರಾಗಿ ಮೋಹನ್ ಅವರು ಕಾಣಿಸ್ಕೊತಾರೆ. ಅವರು ಮೊಟ್ಟ ಮೊದಲ ನಿರ್ದೇಶಕ, ಮೂಕಿ ಚಿತ್ರದ ನಿರ್ದೇಶಕ. ಆದರೆ ನಿರ್ಮಾಪಕರ ಬಗ್ಗೆ ನಾವು ಹುಡುಕ್ತಾ ಹೋಗ್ತೀವಿ, ನಮಗೆ ಅದರ ಸುಳಿವು ಸಿಗಲ್ಲ. 1933ನೇ ಇಸ್ವಿ ಡಿಸೆಂಬರ್ ತಿಂಗಳಲ್ಲಿ ನಮ್ಮ ಮೊಟ್ಟ ಮೊದಲ ಕನ್ನಡ ಟಾಕಿ ಚಿತ್ರ ಸತಿ ಸುಲೋಚನಾ ಸೆಟ್ ಇರುತ್ತೆ. ನಮ್ಮ ಅನ್ನದಾತ ಸುಖೀಭವ ಕಾರ್ಯಕ್ರಮನೂ ಡಿಸೆಂಬರ್ ತಿಂಗಳಲ್ಲೇ ಶುರು ಆಗಿರೋದು. ಸೊ ಅದೊಂದು ಇನ್ಸಿಡೆನ್ಸ್ ಅಂತ ತಿಳ್ಕೊಳ್ತೀನಿ ನಾನು. ಸೊ 1933ರಲ್ಲಿ ಸೆಟ್ಟೇರಿರುವಂಥ ಈ ಸತಿ ಸುಲೋಚನಾ ಚಿತ್ರದ, ಅಂದರೆ ನಾವು ಯಾವಾಗಲೂ ನಿರ್ಮಾಪಕರನ್ನ ಅನ್ನದಾತರು ಅಂತ ಹೇಳ್ತೀವಿ. ಇದರ ನಿರ್ಮಾಪಕರು ಯಾರು ಅಂತಂದರೆ, ಇದರ ನಿರ್ಮಾಪಕರು ಶಾ ಚಮನ್ಲಾಲ್ಜಿ ಡೋಂಗಾಜಿ ಮತ್ತು ಶಾ ಬೂರಾಮಲ್ ಚಮನ್ಲಾಲ್ಜಿ, ತಂದೆ ಮಗ. ಇವರು ಆ್ಯಕ್ಚುಲ್ ಆಗಿ ರಾಜಸ್ಥಾನ್ ರಾಜ್ಯದವರು. ಅಲ್ಲಿನ ಜಲ್ಮೋರ್ ಎಂಬ ಜಿಲ್ಲೆಯ ಆಹೋರ್ ಎಂಬ ಒಂದು ಪುಟ್ಟ ಹಳ್ಳಿ, ಅಲ್ಲಿನಿಂದ ಬೆಂಗಳೂರಿಗೆ ಇವರು ಮಾರ್ವಾಡಿಗಳು. ಇವರು ಇಲ್ಲಿ ಬಿಸ್ನೆಸ್ ಮಾಡೋಕ್ಕೆ ಅಂತ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದಾಗ ಇವರ ತಲೆಯಲ್ಲಿ ಒಂದು ಚಿತ್ರ ನಿರ್ಮಾಣ ಮಾಡಬೇಕು ಅನ್ನೋದು ಬರ್ತದೆ. ಬಂದಾಗ ಇವರು ವಾಲ್ಮೀಕಿ ರಾಮಾಯಣದಲ್ಲಿ ಬರುವಂಥ ಒಂದು ಸನ್ನಿವೇಶ, ಅಂದರೆ ರಾವಣನ ಮಗ ಇಂದ್ರಜಿತನ ಒಂದು ಯುದ್ಧದಲ್ಲಿ ಸಾವಾಗತ್ತೆ. ಅವನ ಹೆಂಡತಿ ಸುಲೋಚನ ಅವನ ಚಿತೆಯ ಮೇಲೆ ಅಗ್ನಿಸ್ಪರ್ಶ ಮಾಡಿಕೊಂಡು ಸತಿದಹನ ಮಾಡ್ಕೊಳ್ತಾಳೆ. ಅದೇ ಈ ಚಿತ್ರದ ಒಂದು ಕತೆ. ಅದನ್ನು ವಾಲ್ಮೀಕಿ ರಾಮಾಯಣದಿಂದ ತಗೊಂಡು ಏನು ಮಾಡ್ತಾರೆ ಇವರು, ಬೆಳ್ಳಾವೆ ನರಹರಿ ಶಾಸ್ತ್ರಿಗಳು ಅಂತ ಇರ್ತಾರೆ, ಅವ್ರ ಹತ್ರ
ಡೋಂಗಾಜಿಯವರು ತಗೊಂಡು ಕೊಟ್ಟು ಇದರ ಚಿತ್ರಕಥೆ ಮಾಡಿ ಅಂತ ಹೇಳ್ತಾರೆ. ಅದಕ್ಕಿಂತ ಮುಂಚೆ ಇವರು ವೈ ವಿ ರಾವ್ ಅವ್ರನ್ನ ಸಂಪರ್ಕ ಮಾಡ್ತಾರೆ. ವೈ ವಿ ರಾವ್ ಅವರು ಮೂಕಿ ಚಿತ್ರಗಳನ್ನ ನಿರ್ದೇಶನ ಮಾಡಿರ್ತಾರೆ ಆಗಲೇ ಕನ್ನಡದಲ್ಲಿ. ಸೊ ಇವರು ಕನ್ನಡದ ಮೊಟ್ಟ ಮೊದಲ ಟಾಕಿ ಚಿತ್ರ ಮಾಡೋಕ್ಕೆ ಇವರು ವೈ ವಿ ರಾವ್ ಅವ್ರನ್ನ ಅಪ್ರೋಚ್ ಮಾಡ್ತಾರೆ. ವೈ ವಿ ರಾವ್ ಅವರು ಯಾರು ಅಂತ ಅಂದರೆ ನಮ್ಮ ಜೂಲಿ ಲಕ್ಷ್ಮಿ ಮೇಡಮ್ ಇದ್ದಾರಲ್ಲ ಅವರ ತಂದೆ ಅವರು. ವೈ ವಿ ರಾವ್ ಅವರು ಮತ್ತು ಬೆಳ್ಳಾವೆ ನರಹರಿ ಶಾಸ್ತ್ರಿಗಳು ಸ್ಕ್ರೀನ್ ಪ್ಲೇಗೆ ಅಂತ ಕೂತ್ಕೊಂಡು ಡಿಸ್ಕಷನ್ಸ್ ಎಲ್ಲ ಮಾಡಿ ಸ್ಕ್ರೀನ್ ಪ್ಲೇ ರೆಡಿ ಆಗುತ್ತೆ. ಆವಾಗ ಡೋಂಗಾಜಿ ಅವ್ರ ಹತ್ರ ಹೋಗ್ತಾರೆ, ಬಜೆಟ್ ಬಗ್ಗೆ ಮಾತಾಡ್ತಾರೆ. ಡೋಂಗಾಜಿ ಅವರು ಅಂತಾರೆ ಬಜೆಟ್ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ಒಂದು ಒಳ್ಳೆ ಚಿತ್ರ ಕೊಡೋಣ ಜನರಿಗೆ ಅಂತ ಹೇಳ್ತಾರೆ. ಅಲ್ಲಿಂದ ಕಾಸ್ಟಿಂಗ್ ಶುರು ಆಗುತ್ತೆ. ಕಾಸ್ಟಿಂಗ್ ಶುರು ಆದರೆ ಇಂದ್ರಜಿತ್ನ ಪಾತ್ರಕ್ಕೆ ಸುಬ್ಬಯ್ಯ ನಾಯ್ಡು ಅವರು ಸೆಲೆಕ್ಟ್ ಆಗ್ತಾರೆ. ತ್ರಿಪುರಾಂಬ ಅವರು ಸುಲೋಚನಾ ಪಾತ್ರಕ್ಕೆ ಸೆಲೆಕ್ಟ್ ಆಗ್ತಾರೆ. ಮಂಡೋದರಿಯ ಪಾತ್ರಕ್ಕೆ ಲಕ್ಷ್ಮೀಬಾಯಿ ಅವರು ಸೆಲೆಕ್ಟ್ ಆಗ್ತಾರೆ. ನಾಗೇಂದ್ರ ಅವರು ರಾವಣನಾಗಿ ಕಾಣಿಸ್ಕೊತಾರೆ. ಡಿ ಎನ್ ಮೂರ್ತಿ ಅವರು ರಾಮನಾಗಿ ಕಾಣಿಸ್ಕೊತಾರೆ. ವೈ ವಿ ರಾವ್ ಅವರು ಲಕ್ಷ್ಮಣನಾಗಿ ಕಾಣಿಸ್ಕೊತಾರೆ. ಸಿ ಟಿ ಶೇಷಾಚಲ ಇವರು ಮುಖ್ಯ ಪಾತ್ರದಲ್ಲಿ ಮತ್ತು ಇಂದುಬಾಲ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೋತಾರೆ. ಇದರ ಸಂಗೀತ ನಿರ್ದೇಶನದ ಜವಾಬ್ದಾರಿಯನ್ನು ನಾಗೇಂದ್ರ ರಾವ್ ಅವರು ಹೊತ್ಕೊತಾರೆ ಮತ್ತು ಪದ್ಮನಾಭ್ ಶಾಸ್ತ್ರಿ ಅವರು ಹೊತ್ಕೊತಾರೆ. ಇದರಲ್ಲಿ 13 ಸಾಂಗ್ ಇದೆ ಅಂತಾರೆ, ಕೆಲವರು 18 ಸಾಂಗ್ಸ್ ಇತ್ತು ಅಂತಾರೆ, ಕೆಲವರು 30 ಸಾಂಗ್ಸ್ ಇತ್ತು ಅಂತಾರೆ. ಇದ್ರದ್ದು ಒಂದು ಗ್ರಾಮಫೋನ್ನದು ಒಂದು ಪುರಾವೆ ಸಿಕ್ತು ಅಂತಾರೆ, ಬಟ್ ಅದು ಎಷ್ಟು ನಿಜ ಎಷ್ಟು ಸುಳ್ಳು ಗೊತ್ತಿಲ್ಲ. ಸೊ ಇದರಲ್ಲಿ 13ರಿಂದ 30 ಹಾಡುಗಳಿತ್ತು ಅಂತ ಹೇಳ್ತಾರೆ. ಅದಾದಮೇಲೆ ನಾಗೇಂದ್ರ ರಾವ್ ಅವ್ರಿಗೇನೆ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ನ ಜವಾಬ್ದಾರಿಯನ್ನು ಕೊಡ್ತಾರೆ. ಸೊ ನಾಗೇಂದ್ರ ರಾವ್ ಅವರು ಇದರಲ್ಲಿ ರಾವಣನಾಗಿ ನಟನೆ ಮಾಡ್ತಾರೆ, ಮ್ಯೂಸಿಕ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾರೆ, ಜೊತೆಗೆ ಪ್ರೊಡಕ್ಷನ್ ಮ್ಯಾನೇಜರ್ ಆಗೂ ಕೆಲಸ ಮಾಡ್ತಾರೆ. ಇದು ಕನ್ನಡದ ಮೊಟ್ಟ ಮೊದಲ ಟಾಕಿ ಚಿತ್ರ, ಅದರ ಜೊತೆಗೆ 35mm ಚಿತ್ರ, ಅದರ ಜೊತೆಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಚಿತ್ರ. ಇದನ್ನು ಚಿತ್ರೀಕರಣ ಮಾಡುವಾಗ ಸಚಿನ್ ನಾಯಕ ಅನ್ನೋರು ಇದನ್ನು ನಮ್ಮ ಕೊಲ್ಲಾಪುರದ ಛತ್ರಪತಿ ಶಿವಾಜಿ ಸ್ಟುಡಿಯೋ ಅಂತ ಇದೆ, ಅಲ್ಲಿ ಚಿತ್ರೀಕರಣ ಮಾಡೋಣ ಅಂತ ಡಿಸೈಡ್ ಮಾಡ್ತಾರೆ. ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋಗಿ ಅಲ್ಲಿ ಕೊಲ್ಲಾಪುರದಲ್ಲೇ ಬಹುತೇಕ ಆಗುತ್ತೆ, ಜೊತೆಗೆ ಚೆನ್ನೈನಲ್ಲೂ ಕೆಲವು ಪೋರ್ಷನ್ಸ್ ಆಗಿದೆ ಅಂತ ಕೆಲವು ಮೂಲಗಳು ಹೇಳ್ತವೆ. ಅದ್ರ ಜೊತೆಗೆ ಅಲ್ಲಿ ಕೊಲ್ಲಾಪುರದಲ್ಲಿ ಮಾಡಬೇಕಾದ್ರೆ ಇದರಲ್ಲಿ ಏನಾಗಿತ್ತು ಅಂದರೆ ಬಹುತೇಕ ಡೇ ಲೈಟ್ ಏನಿದೆ ಆ ಲೈಟನ್ನೇ ಯೂಸ್ ಮಾಡಿ, ಸನ್ಲೈಟ್ನೇ ಯೂಸ್ ಮಾಡಿ ಶೂಟ್ ಮಾಡಿದಂಥ ಮೂವಿ. ಯಾಕೆ ಅಂದರೆ ಆವಾಗ ಆರ್ಟಿಫಿಷಿಯಲ್ ಲೈಟ್ಸು ಇರಲಿಲ್ಲ. ಸೊ ಡೇ ಲೈಟ್ಸ್ನೇ ಯೂಸ್ ಮಾಡಿಕೊಂಡು, ಅಂದರೆ ಸನ್ಲೈಟ್ನ ಯೂಸ್ ಮಾಡಿಕೊಂಡು ಮ್ಯಾನ್ ಮೇಡ್ ರಿಫ್ಲೆಕ್ಟರ್ಸ್ನ ಇಟ್ಕೊಂಡು ಇವರು ಅದನ್ನು ಮಾಡ್ತಾಯಿದ್ರು. ಜೊತೆಗೆ ಇವರು ದೊಡ್ಡ ದೊಡ್ಡ ಕನ್ನಡಿಗಳನ್ನ ಇಟ್ಕೊಂಡು ಹೋಗಿ ಆ ಕನ್ನಡಿಗಳನ್ನೆಲ್ಲ ಅಳವಡಿಸ್ಕೊಂಡು ರಿಫ್ಲೆಕ್ಟ್ ಮಾಡ್ಕೊಂಡು ಸನ್ ಯಾವ ಕಡೆಗೆ ಬರಬೇಕು ಅಂತ. ಯಾಕೆಂದರೆ ಈ ಸೆಟ್ಗಳಲ್ಲಿ ಏನಾಗ್ತಿತ್ತು ಅಂದರೆ ಈ ಸೆಟ್ಗಳಲ್ಲಿ 4 ವಾಲ್ ಇರ್ತಿತ್ತು, ಬಟ್ ರೂಫು ಓಪನ್ ಇರ್ತಿತ್ತು, ಬಟ್ ಅದನ್ನು ಒಂದು ವೈಟ್ ಕ್ಲಾತಲ್ಲಿ ಕ್ಲೋಸ್ ಮಾಡಿರೋರು ಅನ್ನೋ ಒಂದು ಮಾಹಿತಿ ಇದೆ. ಅವತ್ತಿನ ಆ ಚಿತ್ರದ ಬಜೆಟ್ 40,000 ಅಂತ ಹೇಳ್ತಾರೆ ಅಪ್ರಾಕ್ಸಿಮೇಟ್ಲಿ. 40,000 ಅಂದರೆ ನಾವು ಇವತ್ತಿನ ಕಾಲಕ್ಕೆ ಆ 40,000ನ ಕರೆನ್ಸಿ ಅಂದರೆ ವ್ಯಾಲ್ಯೂ ಲೆಕ್ಕದಲ್ಲಿ ತೊಗೊಂಡ್ರೆ ಇಟ್ ವಿಲ್ ಬಿ ಮೋರ್ ದ್ಯಾನ್ 50 lakhs. ಅಂದರೆ ಬರೀ ಅಮೌಂಟ್ನ ಲೆಕ್ಕ ಹಾಕಿ ತೊಗೊಂಡ್ರೆ 50 lakhs ಅಂತ ಇಟ್ಕೊಳ್ಳೋಣ, ಬೇಡ. ಅವತ್ತಿನ ದಿನ ಡೋಂಗಾಜಿಯವರು ಆ 40,000ನ ಏನಾದರೂ ಸಿನಿಮಾ ತೆಗೆದಲ್ಲೇ ಲ್ಯಾಂಡ್ಗೆ ಹಾಕಿದರೆ ಅವತ್ತಿನ ದಿನ ಅವರು 100 ಎಕರೆ 500 ಎಕರೆ ಹತ್ರ ಜಾಗಗಳನ್ನ ತೊಗೋಬೋದಾಗಿತ್ತು. ಜಾಗ ತೊಗೊಂಡಿದ್ರೆ ಆ ಜಾಗ ಇವತ್ತಿನ ದಿನಕ್ಕೆ ಎಷ್ಟು ಕೋಟಿಗಳಿಗೆ ಬೆಲೆ ಬಾಳ್ತಾ ಇತ್ತೋ ಏನೋ. ಆದರೆ ನಮ್ಮ ಮೊಟ್ಟ ಮೊದಲ ಟಾಕಿ ಚಿತ್ರದ ಅನ್ನದಾತರಾದ ಡೋಂಗಾಜಿಯವರು ಸಿನಿಮಾಗೋಸ್ಕರ ಆ ಬಜೆಟ್ನ ಕೊಟ್ಟರು. ಅಂದರೆ ಅವ್ರಿಗಿದ್ದಂಥ ಸಿನಿಮಾ ಬಗ್ಗೆ ಇದ್ದಂಥ ಪ್ರೀತಿ ಮತ್ತು ಅವ್ರಿಗೆ ಸಿಕ್ಕಿದಂಥ ಆ ಟೆಕ್ನಿಕಲ್ ಕ್ರೂ, ಅವ್ರಿಗೆ ಸಿಕ್ಕಿದಂಥ ಆರ್ಟಿಸ್ಟು, ಇವರೆಲ್ಲ ಒಂದು ನಂಬಿಕೆಯನ್ನಿಟ್ಟು ಆ ಸತಿ ಸುಲೋಚನಾ ಅನ್ನೋ ಚಿತ್ರನ ಮಾಡಿದ್ರು. ಆ ಚಿತ್ರನ ಮಾಡಿದಾಗ ಅದಕ್ಕೆ 40,000 ರೂಪಾಯಿ ಅಪ್ರಾಕ್ಸಿಮೇಟ್ಲಿ ಖರ್ಚಾಯಿತು ಅಂತಂತಾರೆ. ಅದು ಮಾರ್ಚ್ 3ನೇ ತಾರೀಕು 1934ನೇ ಇಸ್ವಿನಲ್ಲಿ ಪ್ಯಾರಾಮೌಂಟ್ ಅನ್ನೋ ಒಂದು ಚಿತ್ರಮಂದಿರ ನಮ್ಮ ಬೆಂಗಳೂರಿನಲ್ಲಿ ತೆರೆ ಕಾಣುತ್ತೆ. ಅದು ಇವತ್ತಿನ ಸಿಟಿ ಮಾರ್ಕೆಟ್ ಹತ್ರ ಇರೋ ಪರಿಮಳ ಟಾಕೀಸ್ ಯಾವುದಿದೆ ಅದೇ ಅವತ್ತಿನ ಕಾಲಕ್ಕೆ ಪ್ಯಾರಾಮೌಂಟ್ ಚಿತ್ರಮಂದಿರ. ಆ ಪ್ಯಾರಾಮೌಂಟ್ ಚಿತ್ರಮಂದಿರದ ಕೆಪಾಸಿಟಿ ಬಂದು ಅವತ್ತಿನ ದಿನ 700 ಸೀಟಿಂಗ್ ಕೆಪಾಸಿಟಿಯಲ್ಲಿ 6 ವಾರಗಳ ಕಾಲ 3 ಶೋ ಸತತವಾಗಿ ಹೌಸ್ಫುಲ್ ಪ್ರದರ್ಶನ ಕಾಣ್ತು. ಅಂದರೆ ಎಷ್ಟು ಜನ ಸಿನಿಮಾನ ನೋಡಿದ್ರು ಅಂತ ಅಂದರೆ 2100 ಜನ ಒಂದು ದಿನಕ್ಕೆ ಸಿನಿಮಾ ನೋಡಿದ್ರು. 6 ವಾರಕ್ಕೆ ಅಂದರೆ 42 ದಿನಗಳು, ಅಂದರೆ 42 ದಿನಗಳು ನೋಡಿದ್ದಾರೆ ಶೋ. ಅದು ಇಂಟು 3 ಅಂದರೆ ಎಷ್ಟಾಗುತ್ತೆ? ಅದಕ್ಕೆ ಅವರು ಆಗ ಟಿಕೆಟಿಂಗ್ ವ್ಯಾಲ್ಯೂ ಅಂತ ಇಟ್ಟಿದ್ದೇನು ಅಂತಂದರೆ ₹1 ಮತ್ತು 8 ಆಣೆ ಅಂತ ಇಟ್ಟಿದ್ರು. ಸೊ 8 ಆಣೆ ಮತ್ತು ₹1 ಟಿಕೆಟಿಂಗ್ ವ್ಯಾಲ್ಯೂ ಅಲ್ಲಿ ಅಷ್ಟು ಜನ
ಅಷ್ಟು ಶೋನಲ್ಲಿ ಹೌಸ್ಫುಲ್ ನೋಡಿದ್ರೆ ನಮ್ಮ ಅನ್ನದಾತರಿಗೆ ಅವತ್ತಿನ ದಿನ ಏನು ಲಾಭ ಬಂದಿರ್ಬೋದು ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಬಟ್ ಅದೇ ಹಣನ ಅವರು ಬೇರೆ ಯಾವುದಕ್ಕಾದರೂ ಅವ್ರು ಬಿಸ್ನೆಸ್ ಮ್ಯಾನ್ ಆಗಿರೋದ್ರಿಂದ ಅವ್ರು ಬೇರೆ ಯಾವುದಕ್ಕಾದರೂ ಇನ್ವೆಸ್ಟ್ ಮಾಡಿದರೆ ಅದ್ರ ಡಬಲ್ ತ್ರಿಬಲ್ ಇವತ್ತಿನ ಲೆಕ್ಕಕ್ಕೆ ತೊಗೊಂಡಿದ್ರೆ ಅದ್ರ 1000 ಟೈಮ್ಸ್ ಗ್ರೋ ಆಗ್ಬೋದಾಗಿತ್ತು. ಬಟ್ ಅವರು ಅವತ್ತಿನ ದಿನ ನಮ್ಮ ಚಿತ್ರರಂಗಕ್ಕೆ ತೋರಿದ ಒಲವೇನಿದೆ, ಆ ಒಲವಿನ ಒಂದು ಇದಕ್ಕೇ ಇವತ್ತಿನ ತನಕ ನಮ್ಮ ಚಿತ್ರರಂಗ ನೆಲೆ ಊರಿ ಕನ್ನಡದ ಒಂದು ಸ್ಯಾಂಡಲ್ವುಡ್ ಅನ್ನೋ ಒಂದು ಹೆಸರಿನಲ್ಲಿ ಇವತ್ತು ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ. ಪ್ಯಾರಾಮೌಂಟ್ ಥಿಯೇಟ್ರ್ ಹತ್ರ ಜನಗಳ ಜಾತ್ರೆ ಥರ ಏನು ಅಂದರೆ ಒಂದು ಸಂಭ್ರಮ ಸಡಗರ, ಒಂದು ವಾಕ್ ಚಿತ್ರ ಒಂದು ಬಂದಿದೆ ಅಂತ 50 ಪೈಸಾ ₹1 ಟಿಕೆಟ್ ವ್ಯಾಲ್ಯೂ ಇದ್ದರೂ ಜನ ಫುಲ್ ಬೆಳಗ್ಗೆ 6 ಗಂಟೆಯಿಂದನೇ, ಆಗಿನ ಕಾಲದಲ್ಲಿ 12 ಗಂಟೆಗೆ ಇತ್ತು ಮೊದಲನೇ ಶೋ. ಬಟ್ ಈಗಿನ ಕಾಲಕ್ಕೆ ಏನಾಗಿದೆ ಅಂತಂದರೆ 8:30ಇಂದನೇ ಶೋ ಶುರು ಮಾಡಿದ್ದಾರೆ. ಆಗಿನ ಕಾಲಕ್ಕೆ 12 ಗಂಟೆಗೆ ಶೋ, 12, 3, 7, 10 ಆ ಥರ ಶೋಸ್ ಇದ್ದಿದ್ದು ಯಾವುದಕ್ಕೋಸ್ಕರ ಇರೋದು ಅಂತ ಯೋಚನೆ ಮಾಡ್ಬೋದು. ಯಾಕೆಂದರೆ ಈ ಬೆಳಗ್ಗಿನ ಕಾರ್ಯಕ್ರಮಗಳು, ದೈನಾಧಿಕ ಕಾರ್ಯಕ್ರಮಗಳನ್ನ ಮುಗಿಸಿ ಅವರ ಕೆಲಸಗಳನ್ನೂ ಮುಗಿಸಿ 12 ಗಂಟೆ ನಂತರ ಥಿಯೇಟ್ರ್ನತ್ತ ಬರೋಕ್ಕೆ ಅವಕಾಶ ಮಾಡಿಕೊಡೋಕ್ಕೆ ಅಂತ ಮಾಡಿದ್ರು ಅನಿಸುತ್ತೆ. ಬಟ್ ಈಗಿನ ಕಾಲಕ್ಕೆ 8 ಗಂಟೆ 8:30ಗೆ ಶೋ ಇಟ್ಟಿದ್ದೀರಾ, ಯಾರು ಬರ್ತಾರೆ ಯಾರು ಬರಲ್ಲ ಅನ್ನೋದು, ಆಮೇಲಿಂದ ಜನರು ಬರ್ತಾ ಇಲ್ಲ ಅಂತ ಹೇಳ್ತೀರಾ. ಸೊ ಆ ಲಾಜಿಕ್ ಏನಾದರೂ ವರ್ಕ್ ಆಗ್ಬೋದೇನೋ, ಒಂದು ಸ್ವಲ್ಪ ಯಾರು ಯೋಚನೆ ಮಾಡಬೇಕೋ ಅವ್ರು ಯೋಚನೆ ಮಾಡಿ ನೋಡಿ. ಯಾಕೆಂದರೆ ನಾನು ಮಾತಾಡ್ತಾ ಇರೋದು ಮೊಟ್ಟ ಮೊದಲ ವಾಕ್ ಚಿತ್ರದಲ್ಲಿ ಇದ್ದಂಥ ಒಂದು ಟೈಮ್ ಟೇಬಲ್ನ, ಅದನ್ನ ಫಾಲೋ ಮಾಡಿದ್ರೆ ಒಳ್ಳೇದಾಗ್ಬೋದೇನೋ, ಯೋಚನೆ ಮಾಡಿ ನೋಡಿ ಯಾರು ಯೋಚನೆ ಮಾಡಬೇಕು ಅವರು. ಮತ್ತು ಆಗಿನ ಕಾಲದಲ್ಲಿ ನಾನು ಎಷ್ಟು ಆ ಕ್ಯಾಮ್ರಾಗಳು ತೊಗೊಂಡೋಗಿ, ರಿಫ್ಲೆಕ್ಟರ್ಸ್ ತೊಗೊಂಡೋಗಲಿ, ಮಿರರ್ಗಳು ತೊಗೊಂಡೋಗಿ, ಇವತ್ತು ಟೆಕ್ನಾಲಜಿ ಎಷ್ಟೋ ಇಂಪ್ರೂವ್ ಆಗಿದೆ. ಇವತ್ತಿನ ದಿನ ಒದ್ದಾಡ್ತಾ ಇದ್ದಾರೆ ಸಿನಿಮಾ ಮಾಡೋಕ್ಕೆ, ಹೆಂಗೆ ಮಾಡೋದು ಹಿಂಗೆ ಮಾಡೋದು, ಮಾಡಿದ್ರೆ ಜನ ಬರ್ತಾಯಿಲ್ಲ ಅದೆಲ್ಲ. ಬಟ್ ಅವತ್ತಿನ ದಿನ ಆಲೋಚನೆಯೇ ಇಲ್ಲ, ಯಾಕೆಂದರೆ ಆ ಬಿಸ್ನೆಸ್ಸೇ ಇರಲಿಲ್ಲ, ಇನ್ನೂ ಫ್ಲರಿಶ್ ಆಗಿರಲಿಲ್ಲ. ಸೊ ಆಗಿನ ಕಾಲಕ್ಕೆ ಧೈರ್ಯ ಮಾಡಿ ಅಂಥ ಒಂದು ದೊಡ್ಡ ಪ್ರಯತ್ನ ಮಾಡಿದ್ದಕ್ಕೆ ಇವತ್ತು ಚಿತ್ರರಂಗ ಚಿತ್ರೋದ್ಯಮ ಅನ್ನಿಸ್ಕೊಳ್ಳೋಕ್ಕೆ ಒಂದು ಕಾರಣ ಆಗ್ತಾಯಿದೆ. ಮತ್ತು ಜನನೂ ಅಷ್ಟೇ 6 ವಾರಗಳ ಕಾಲ ಚೆನ್ನಾಗಿ ನೋಡಿದ್ರು. ಅದಾದಮೇಲೆ ಸತಿ ಸುಲೋಚನಾನ ಇವತ್ತು ನಾವು ಎಲ್ಲಿ ನೋಡ್ಬೋದು ಅಂತಂದರೆ ಅದು ಒಂದು ದೊಡ್ಡ ದುರಂತ. ಯಾಕೆ ಅಂದರೆ ಆಗಿನ ಕಾಲಕ್ಕೆ ಕೆಮಿಕಲ್ಸ್ ಎಲ್ಲ ಏನು ಇರ್ತಾಯಿತ್ತು ಅದು ತುಂಬ ಎಕ್ಸ್ಪ್ಲೋಸಿವ್ ಇರ್ತಾಯಿತ್ತು ಅಂತ ಹೇಳ್ತಾರೆ. ಅಲ್ಲಿ ಆ ಚಿತ್ರದ ನಮ್ಮ ಮೇಯ್ನ್ ನೆಗೆಟಿವ್ ಏನಿದೆ ಅಂದರೆ ಕಾಪಿ ಏನಿದೆ ಅದು ಸುಟ್ಟೋಯ್ತು ಅಂತ ಹೇಳ್ತಾರೆ. ಅದರಲ್ಲಿ ಉಳ್ಕೊಂಡಿದ್ದು 1-2 ಪೋಸ್ಟ್ರು, ಜಾಹೀರಾತುಗಳು ಮತ್ತು ಈ ಚಿತ್ರದ ವಿಮರ್ಶೆ ಮಾಡಿರೋಂಥ ಒಂದಷ್ಟು ಡಾಕ್ಯುಮೆಂಟ್ಸ್ಗಳನ್ನ ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ಸುಟ್ಟು ಭಸ್ಮವಾಗೋಯ್ತು ಅಂತಾರೆ. ಆದ್ದರಿಂದ ನಮ್ಮ ಮೊಟ್ಟ ಮೊದಲ ವಾಕ್ ಚಿತ್ರ ಯಾವುದಿದೆ ಸತಿ ಸುಲೋಚನಾ, ಅದನ್ನು ನಾವು ಇವತ್ತಿನ ದಿನ ಎಲ್ಲೂ ನೋಡೋಕ್ಕೆ ಸಾಧ್ಯ ಇಲ್ಲ. ಅದನ್ನ ರೀಕ್ರಿಯೇಟ್ ಮಾಡ್ತೀವಿ ಅಂತ ಕೆಲವರು ಹೇಳ್ಕೊಂಡಿದ್ದಾರೆ. ರೀಕ್ರಿಯೇಟ್ ಆದರೆ ನೋಡೋಣ. ಈ ಚಿತ್ರದ ಮೇನ್ ಹೈಲೈಟ್ಸ್ ಏನು ಅಂತಂದರೆ ಇಂದ್ರಜಿತನ ಶೌರ್ಯ, ಇಂದ್ರಜಿತನ ಯುದ್ಧ ಸನ್ನಿವೇಶಗಳು, ದೊಡ್ಡ ಸೆಟ್ಟು, ಆಗಿನ ಕಾಲಕ್ಕೆ ದೊಡ್ಡ ಸೆಟ್ ಹಾಕಿರೋದು ಒಂದು ವಿಶೇಷತೆ. ಆದರೆ ಅದ್ರ ಜೊತೆಗೆ ಆ ಎಮೋಷ್ನಲ್ ಜರ್ನಿ, ಇಂದ್ರಜಿತ್ ಮತ್ತು ಸುಲೋಚನಾ ಮಧ್ಯದಲ್ಲಿರುವಂಥ ಆ ಒಂದು ಎಮೋಷ್ನಲ್ ಬಾಂಡಿಂಗು ಮತ್ತು ಆ ಟ್ರ್ಯಾಜಿಡಿ, ಯಾಕೆಂದರೆ ಅವನು ಯುದ್ಧದಲ್ಲಿ ಸಾವನ್ನಪ್ತಾನೆ. ಆವಾಗ ಆ ಲಾಸ್ಟ್ ಕ್ಲೈಮ್ಯಾಕ್ಸ್ ಸೀನ್ ಏನಿದೆ, ಸುಲೋಚನಾ ಹೋಗಿ ಸತಿ ದಹನ ಮಾಡ್ಕೊಳ್ಳೋವಂಥದ್ದು, ಇದೆಲ್ಲ ಜನರಿಗೆ ಮನಮುಟ್ಟುವಂಥ ಒಂದು ಚಿತ್ರ ಆಯಿತು ಸತಿ ಸುಲೋಚನಾ. ಸೊ ಇವತ್ತಿನ ಕಾರ್ಯಕ್ರಮ ಸತಿ ಸುಲೋಚನಾದ ಒಂದು ಚಿತ್ರದ ಬಗ್ಗೆ ಇತ್ತು. ಇದೇ ಥರ ಸುಮಾರು ಚಿತ್ರಗಳ ಬಗ್ಗೆ, ಅಂದರೆ ಈ ಸೈಲೆಂಟ್ ಎರಾ ಏನಿದೆ, ಸೈಲೆಂಟ್ ಎರಾದಿಂದ ಹಿಡಿದು ಪ್ಯಾನ್ ಇಂಡಿಯಾ ಟೈಮ್, ಇವತ್ತು ಪ್ರೆಸೆಂಟ್ ಟೈಮ್ ತನಕನೂ ಒಂದಾದ್ಮೇಲೆ ಒಂದು ಚಿತ್ರದ ನಾವು ಮಾಹಿತಿಗಳನ್ನ, ಈ ಥರದ್ದು ಏನೇನು ನಡೀತು ಅನ್ನೋ ಮಾಹಿತಿಗಳನ್ನೆಲ್ಲ ಕೊಡ್ತಾ ಹೋಗ್ತೀವಿ. ಈ ಶನಿವಾರದ ರೆಟ್ರೋ ಟು ಮೆಟ್ರೋ ಅನ್ನೋ ಒಂದು ಕನ್ನಡ ಸಿನಿ ಜರ್ನಿಯ ಒಂದು ಕಾರ್ಯಕ್ರಮದಲ್ಲಿ. ನಮಸ್ಕಾರ.